ರಿಪ್ಪನ್ಪೇಟೆಯಲ್ಲಿ ಉತ್ಸಾಹಭರಿತವಾಗಿ ಬಿಜೆಪಿ ಸ್ಥಾಪನಾ ದಿನಾಚರಣೆ. ಕಾರ್ಯಕರ್ತರ ಏಕತೆಯಿಂದ ಬಿಜೆಪಿ ಮತ್ತಷ್ಟು ಬಲಿಷ್ಠ. ಸ್ಥಾಪನಾ ದಿನ ಸಂಭ್ರಮ, ಕಾರ್ಯಕರ್ತರಿಗೆ ಪ್ರೇರಣಾದಾಯಕ ಕರೆ. 47ನೇ ಬಿಜೆಪಿ ಸಂಸ್ಥಾಪನಾ ದಿನದ ಪ್ರಯುಕ್ತ ರಿಪ್ಪನ್ಪೇಟೆಯ ಗೌಟೂರು ಫಸ್ಟ್ ಬೂತ್ ಅಧ್ಯಕ್ಷರಾದ ಸುಧೀಂದ್ರ ಅವರ ನಿವಾಸದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಸಂಸದರಾದ ಬಿವೈ ರಾಘವೇಂದ್ರ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಮತ್ತು ಮಾಜಿ ಶಾಸಕರಾದ ಹರ್ತಾಳು ಹಾಲಪ್ಪ ಅವರು ಆಗಮಿಸಿ ಭಾಗವಹಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಹಾಗೂ ದೀನದಯಾಳ ಉಪಾಧ್ಯಾಯ ಮತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಲಾಯಿತು. ಬಳಿಕ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ ಮತ್ತು ಹರ್ತಾಳ್ ಹಾಲಪ್ಪ ಅವರು ಪಕ್ಷದ ಇತಿಹಾಸ, ಸಾಧನೆಗಳು ಹಾಗೂ ಭವಿಷ್ಯದ ಬೆಳವಣಿಗೆ ಕುರಿತು ಕಾರ್ಯಕರ್ತರೊಂದಿಗೆ ಚರ್ಚೆಯನ್ನ ನಡೆಸಿದ್ರು. ಕಾರ್ಯಕರ್ತರನ್ನ ಸಂಘಟಿತವಾಗಿ ಕೆಲಸ ಮಾಡಲು ಪ್ರೇರೇಪಿಸಿ ಪಕ್ಷದ ಬಲವರ್ಧನೆಗೆ ಎಲ್ಲರೂ ಕೈಜೋಡಿಸಬೇಕೆಂದು ಕರೆ ನೀಡಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಕಾರ್ಯಕರ್ತರಾದ ಉಮೇಶ್ ಕೆಂಚಗಾರ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಹೊಸನಗರ ಮಂಡಲ್ ಅಧ್ಯಕ್ಷರಾದ ಎನ್ ಸತೀಶ್, ಸುಂದ್ರೇಶ್ ಕೆರೆಹಳ್ಳಿ, ತಾಲೂಕು ಉಪಾಧ್ಯಕ್ಷರಾದ ಮೆಣಸೆ ಆನಂದ್ ಮತ್ತು ಮಂಜುಳಾ, ತಾಲೂಕು ಮಾಜಿ ಅಧ್ಯಕ್ಷರಾದ ಎವಿ ಮಲ್ಲಿಕಾರ್ಜುನ್, ಸುಧೀಂದ್ರ ಪೂಜಾರಿ, ನಾಗರತ್ನ, ದೇವರಾಜ್, ಪದ್ಮಾ ಸುರೇಶ, ವನಮಾಲ, ರಾಜೇಶ್ ಬುಕ್ಕಿವರೆ, ನಾಗಾರ್ಜುನ ಸ್ವಾಮಿ, ಪಾತ್ರೆ ಲಿಂಗಪ್ಪ, ಗಿರೀಶ್ ಜಂಬಳ್ಳಿ, ಮೊಹಮ್ಮದ್ ಹುಸೇನ್, ಗಣೇಶ್ ಕುಕ್ಕಳ್ಳಿ, ಸುರೇಶ್ ಸಿಂಗ್ ಸೇರಿದಂತೆ ಅನೇಕ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಗೊತ್ತಿದೆ 1980 ಏಪ್ರಿಲ್ 6ನೇ ತಾರೀಕು ಪಕ್ಷಕ್ಕೆ ಜನಸಂಘ ದೀಪದ ಗುರುತಿಂದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು, ದೀನ್ ದಯಾಳ್ ಜಿ ಅವರ ಪ್ರಾಣ ತ್ಯಾಗ, ಇದೆಲ್ಲದೂ ಕೂಡ ಅದರ ಒಂದು ಹೋರಾಟದ ಒಂದು ಪ್ರತಿಫಲ. ಇದು ಭಾರತೀಯ ಜನತಾ ಪಕ್ಷ ನೇತೃತ್ವ ಸಂಸ್ಥಾಪಕ ದಿನಾಚರಣೆಯನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ನಾನು ವಿನಂತಿಯನ್ನು ಮಾಡ್ಕೊಂತೀನಿ. ಅಧಿಕೃತವಾಗಿ 1980 ನಮಗೆ ಸಂಸ್ಥಾಪಕ ದಿನಾಚರಣೆ ಆದರೂ ಕೂಡ ನಮಗೆ ಯಾವಾಗ ಇಂದಿರಾ ಗಾಂಧಿ ಅವರ ಒಂದು ನೇತೃತ್ವದ ತುರ್ತು ಪರಿಸ್ಥಿತಿ, ಪ್ರಜಾಪ್ರಭುತ್ವವನ್ನ ಕಿತ್ಕೊಳ್ಳುವಂತ ಒಂದು ಪ್ರಯತ್ನ, ಅವ್ರ JP ಚಳವಳಿ ಮುಖಾಂತರ ಎಲ್ಲರೂ ಒಟ್ಟಾದ್ವಿ. ಅದಾದ್ಮೇಲೆ ಜನಸಂಘ ಶುರುವಾಯಿತು. ಅದಾದ್ಮೇಲೆ ಭಾರತೀಯ ಜನತಾ ಪಕ್ಷ ನಮ್ಮದೇ ಆದಂತ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಸಂಘಟನೆಗೆ ಜನ್ಮವನ್ನು ಕೊಡುವಂತ ಕೆಲಸಗಳು ಆಗಿತ್ತು. ಆಶ್ಚರ್ಯ ಆಗುತ್ತೆ, ಅವತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ಬೋದು, ಭಾರತೀಯ ಜನತಾ ಪಕ್ಷ ಇರ್ಬೋದು, ಕೆಲವು ಸದಸ್ಯರು, ಕೆಲವು ವ್ಯಕ್ತಿಗಳಿಂದ ಶುರುವಾದಂತ ಒಂದು ರಾಜಕೀಯ ಪಕ್ಷ ಇವತ್ತು ಇಡೀ ಪ್ರಪಂಚದಲ್ಲಿ ಹೆಮ್ಮರವಾಗಿ ಬೆಳೆದಿದೆ. ನಮ್ಮ ದೇಶದಲ್ಲಿ ಸುಮಾರು 32 ರಾಜ್ಯಗಳಲ್ಲಿ ಸುಮಾರು 22 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು NDA ನೇತೃತ್ವದ ಸರ್ಕಾರಗಳು ಇವತ್ತು ಆಡಳಿತವನ್ನ ನಡೆಸ್ತಾ ಇರೋದು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಹಾಗೆ ಆಡಳಿತವನ್ನು ನಡೆಸ್ತಾ ಇದೀವ. ಇವತ್ತು ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರ ಒಂದು ನೇತೃತ್ವದಲ್ಲಿ 3ನೇ ಬಾರಿಗೆ ಅವರ ನೇತೃತ್ವದಲ್ಲಿ ಸರ್ಕಾರವನ್ನು ರಚನೆ ಮಾಡಿದ್ದೀವಿ. ದೇಶದಲ್ಲಿ ಇವತ್ತು ಅನೇಕ ಐತಿಹಾಸಿಕವಾದಂತ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಿನ ಪಕ್ಷದ ಸದಸ್ಯರನ್ನ ಹೊಂದಿರುವಂತ, ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ರಾಜ್ಯದಲ್ಲಿ ಆಡಳಿತವನ್ನು ನಡೆಸುತ್ತಿರುವಂತ ಭಾರತೀಯ ಜನತಾ ಪಕ್ಷದ ಸಂಸ್ಥಾಪಕ ದಿನಾಚರಣೆಯನ್ನ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ರಿಪ್ಪನ್ಪೇಟೆಯಲ್ಲಿ ದಿನ ನಾವೆಲ್ಲ ಆಚರಣೆ ಮಾಡಿ ಬಂದಿವಿ. ನಮ್ಮ ಬೂತ್ನಲ್ಲಿ ಮಾಡಿದ್ದೀವಿ, ನಮ್ಮ ಪಕ್ಷದ ಕಚೇರಿಯಲ್ಲಿ ಮಂಡಲದಲ್ಲಿ ಮಾಡಿ ಬಂದಿದ್ದೀವಿ. ಇವತ್ತು ಇಲ್ಲೊಂದು ಮಾಡೋದಕ್ಕೆ ಅವಕಾಶ ಮಾಡಿರ್ತಕ್ಕಂಥ ತಮಗೆ ಮತ್ತು ಭಾಗವಹಿಸಿರ್ತಕ್ಕಂಥ ನಮ್ಮ ರಾಘವೇಂದ್ರ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಈಗ ಮಾತನಾಡೋ ಅಗತ್ಯ ಇಲ್ಲ. ಮೊನ್ನೆ ಪ್ರಶಿಕ್ಷಣ ಆಗಿದೆ ತಮಗೆಲ್ಲ. ಅದರಲ್ಲಿ ಸಾಕಷ್ಟು ಮಾಹಿತಿಗಳನ್ನು ತಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಉಮೇಶ್ ಅಣ್ಣ ಶಿಬಿರಾರ್ಥಿಯಾಗಿ ಭಾಗವಹಿಸಿ ಅವ್ರು ಕೊಟ್ಟಂಥ ಮಾರ್ಗದರ್ಶನ ವಿಶೇಷವಾಗಿ ಮತ್ತು ಅನೌಪಚಾರಿಕದಲ್ಲಿ ಅವರು ಕೊಟ್ಟಂಥ ಸಲಹೆ ಸಹಕಾರ ಅದು ಎಂದೂ ಆ ಕ್ಯಾಂಪಲ್ಲಿ ಬಂದವರು ಯಾರೂ ಮರೆಯೋದಿಲ್ಲ. ಅಷ್ಟು ರೀತಿಯಲ್ಲಿ ಒಳ್ಳೆಯ ಯುವಕರಾಗಿ ಭಾಗವಹಿಸಿ ವೇದಿಕೆ ಕರೆದ್ರೆ ವೇದಿಕೆಗೆ ಬರಲಿಲ್ಲ, ನಾನು ಶಿಬಿರಾರ್ಥಿ ಇಲ್ಲಿ ಅಲ್ಲೇ ಕೂರ್ತೇನೆ ಅಂತ ಅದು ಬೇರೆಯವರಿಗೆ ಪ್ರೇರಣೆ ಆಯಿತು. ಈಗ ಈ ಪಕ್ಷವನ್ನು ಕಟ್ಟಿ ಬೆಳೆಸ್ಬೋದು.
ನಾನು ಅಲ್ಲಿ ಹೇಳ್ತಾ ಇರ್ತೇನೆ ಹೊಸನಗರದಾಗ ಇದು ಹೇಳಿದ್ದೀನಿ. ಈ ಪಕ್ಷ ಹ್ಯಾಕ್ ಕಟ್ಟಿದ್ರು ಸೀತಾರಾಮ್ ಭಟ್ರು ಮತ್ತು ಉಮೇಶ್ ಅಣ್ಣ ಅನ್ನೋದನ್ನು ಅನೇಕ ಸಾರಿ ಹೇಳಿದ್ದೇನೆ. ಈ ಊರಾಗ ಒಂದು ಹೇಳಿಲ್ಲ ಸರ್. ಸೀತಾರಾಮ್ ಭಟ್ರು ಎಲೆಕ್ಷನ್ ನಿಂತ್ಕೊಂಡ್ಬಿಟ್ರು MLA ಓಟು ಹೆಸರು ನಾವೇ ಗೆಲ್ಲೋದು ಅಂತ ಇವರು. ನಾವೆಲ್ಲ ಸ್ವಾಮಿರಾಯರ ಪರ ವಿದ್ಯಾರ್ಥಿಗಳಾಗ ಸ್ವಾಮಿರಾಯರು ಸೋನ್ಲೆಯವರು, ನಂಜುಂಡಪ್ಪ ಸೋನ್ಲೆಯವರು, ಸೀತಾರಾಮ್ ಭಟ್ರು ಸೋನ್ಲೆಯವರು, ಇನ್ನೊಬ್ರು ಯಾರು ನಂಜುಂಡಪ್ಪ ಸೋನ್ಲೆಯವರು ಎಲ್ಲ ಸೋನ್ಲೆ ಒಂದೇ ಗ್ರಾಮ ಪಂಚಾಯತಿ ಹೋರಾಟ ನಡೀತು. ಕೊನೆಗೆ ಓಟ್ ತೆಗೆದು ನೋಡಿದ್ರೆ ಸ್ವಾಮಿರಾಯರು ಗೆದ್ದರು. ಇವರು ಸೀತಾರಾಮ್ ಭಟ್ರು 1900 ಓಟ್ ಬಂದಿತ್ತು ಚಿಲ್ಲರೆ. ಆಗ ಇವರು ಇಷ್ಟೊಂದು ಓಟ್ ಬಂತಲ್ಲ ಅಂತ ಮತ್ತೆ ಹೆಮ್ಮೆ ಇದೆ. ಆಗ ಹುಡ್ಕೊಂಡು ಹೋದ್ರಂತ ಒಂದು ಬೂತಲ್ಲಿ 2 ಓಟ್ ಬಿದ್ದಿತ್ತು. ಅದೇ ಈ ಬೂತಲ್ಲಿ 2 ಜನ ಇದ್ದಾರೆ BJPಯವರು ಅಂತ ಅವ್ರನ್ನ ಹುಡ್ಕೊಂಡು ಹೋದ್ರಂತ. ಹೋಗಿ ಆ 2 ಜನ ಯಾರು ಅಂತ ಗೊತ್ತಾಯ್ತು. ಹೌದು ನಾವೇ ಕೊಟ್ಟಿದ್ದು ಅನ್ನೋದಂತ. ಒಬ್ಬ ಅಧ್ಯಕ್ಷ ಒಬ್ಬ ಉಪಾಧ್ಯಕ್ಷ ಮಾಡಿದ್ರು, ಅದಕ್ಕೆ ಸೆಕ್ರೆಟರಿ ಮಾಡಿ ಪಕ್ಷ ಕಟ್ಟಿದ್ದನ್ನು ಸೀತಾರಾಮ್ ಭಟ್ರು ಯಾವಾಗಲೂ ಹೇಳೋರು, ಉಮೇಶ್ ಅಣ್ಣನೂ ಹೇಳೋರು. ಆ ರೀತಿ ಪಕ್ಷವನ್ನು ಕಟ್ಟಿದ್ದಾರೆ. ಅದು ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಮತ್ತು ಬೂತ್ ಮಟ್ಟದಲ್ಲಿ. ಇನ್ನೊಂದು ಯಾರು ಹೇಳ್ತಾ ಇಲ್ಲ, ನಾನೇ ಹೇಳಿದ್ದು 2-3 ಸಾರಿ ಇತ್ತು. ಇಲ್ಲಿ ಹಳ್ಳಿಗೆ ಪಕ್ಷ ಯಾವಾಗ ಹೋಯ್ತು ಗೊತ್ತೇನೋ, 1991ರಲ್ಲಿ ಯಡಿಯೂರಪ್ಪನವರು ಲೋಕಸಭೆಗೆ ಚುನಾವಣೆ ನಿಂತರು. ಆಗ ಕೇವಲ ಬರೀ 45,000 ಸೋತರು. KG ಶಿವಪ್ಪನಲ್ಲಿ ಗೆದ್ದರು. ಅವಾಗ ಹೀಗೆ ಅಲೆ ಅವರಿಗೆ ಯಡಿಯೂರಪ್ಪನವರು ಬರೀ 45,000 ಓಟ ಸೋತರು. ಆಗ ಮೂಲೆ ಹಳ್ಳಿಗೆ ಪಕ್ಷ ಹೋಯ್ತು. ಇಲ್ಲಿ ಪಕ್ಷ ಬೆಳೆದಿದ್ದು ಅವತ್ತಿಲ್ಲ. ಮತ್ತು ಇವರು ಅದಕ್ಕೊಂದು ಜೀವ ಇಟ್ಕೊಂಡು ಬಂದಿದ್ರು. ಹಾಗೆ ಬೆಳೆದಂಥ ಪಕ್ಷ ಹೇಳೋರು ಚುನಾವಣೆ ನಿಲ್ಲಕ್ಕಾಗಿಯೇ, ನಿಲ್ಲದೆ ಯಾಕೆ ಅಂತ ಹೇಳಿದ್ರೆ ಪಕ್ಷ ಬೆಳೆಸೋದಕ್ಕಾಗಿ ಅಂತ. ಆ ರೀತಿ ಬೆಳೆಸಿದಂಥ ಪಕ್ಷ ನಮ್ಮದು. ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಈ ಮರವನ್ನು ಇನ್ನೂ ಸಾಕಿ ಸಲುವಿ ನಾವೆಲ್ಲ ಸೇವೆ ಮಾಡೋಣ. ಮರ ಚೆನ್ನಾಗಿ ಹಸಿರಾಗಿ ಬೆಳೀಲಿ ಅಂತ ನಾನು ಕೂಡ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗ